ಉಡುಪಿ ಜಿಲ್ಲೆಯ ಮಂದಾರ್ತಿಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ಶಕ್ತಿ ಪೀಠವಾಗಿದ್ದು, ವರಾಹಿ ನದಿ ದಡದಲ್ಲಿರುವ ಈ ದೇವಾಲಯವು ಮಹಿಷಾಸುರ ಮರ್ದಿನಿ ದೇವಿಗೆ ಸಮರ್ಪಿತವಾಗಿದ್ದು, ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಒಂದು ಜಾಗೃತ ಸ್ಥಳವೆಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ದೇವವರ್ಮ ಎಂಬ ರಾಜನು ವರಾಹಿ ನದಿಯಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ಪಡೆದು ಇಲ್ಲಿ ಪ್ರತಿಷ್ಠಾಪಿಸಿದನು. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದೇವಿ ದುರ್ಗಾ ಪರಮೇಶ್ವರಿ ಮಹಿಷಾಸುರನ ಉಪಟಳದಿಂದ ಮುನಿಗಳನ್ನು ರಕ್ಷಿಸಲು ಇಲ್ಲಿ ನೆಲೆಸಿದಳು ಎಂಬ ಪ್ರತೀತಿ ಇದೆ. ವೀರಭದ್ರ, ಹೈಗುಡಿ ಮತ್ತು ಬೊಬ್ಬರಾಮ ಎಂಬ ಭೂತಗಣಗಳು ದೇವಿಯೊಂದಿಗೆ ಇಲ್ಲಿ ಆರಾಧಿಸಲ್ಪಡುತ್ತಿದ್ದು, ಗೆಂಡ ಸೇವೆ ಅತ್ಯಂತ ಜನಪ್ರಿಯವಾಗಿದ್ದು, ಭಕ್ತರು ತಮ್ಮ ಹರಕೆಯನ್ನ ತೀರಿಸಲು ಈ ಸೇವೆಯನ್ನ ಅತಿ ಹೆಚ್ಚಾಗಿ ಮಾಡುತ್ತಾರೆ. ಮಂದಾರ್ತಿ ದೇವಸ್ಥಾನವು ಯಕ್ಷಗಾನ ಮೇಳಗಳಿಗೆ ಹೆಸರುವಾಸಿಯಾಗಿದ್ದು, ದೇವರಿಗೆ ಯಕ್ಷಗಾನ ಪ್ರದರ್ಶನವನ್ನ ಸೇವೆಯಾಗಿ ಅರ್ಪಿಸುವುದು ಇಲ್ಲಿನ ವಿಶೇಷ ಸಂಪ್ರದಾಯವಾಗಿದೆ. ಪ್ರಕೃತಿ ಮಡಿಲಿನಲ್ಲಿರುವ ಭಕ್ತರಿಗೆ ಶಾಂತಿ ಮತ್ತು ದೈವಿಕ ಅನುಭೂತಿಯನ್ನ ನೀಡುವ ಇಂತಹ ದೇವಾಲಯವನ್ನ ತಮಗೆಲ್ಲರಿಗೂ ತಿಳಿಸಬೇಕೆಂಬುದೇ ನಮ್ಮ ನಾಡು ನಮ್ಮ ಹೆಮ್ಮೆ ತಂಡದ ಆಶಯ.